ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಮಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತಮ್ಮೆಲ್ಲ ಗೊಂದಲಗಳಿಗೆ ಉತ್ತರವನ್ನು ನೀಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಮೊದಲನೇ ಪ್ರಶ್ನೆ, TET ಅಪ್ಲೈ ಆಗುತ್ತಾ? TET HSTRಗೆ ಅನ್ವಯ ಆಗುವುದಿಲ್ಲ. ಎರಡನೇ ಪ್ರಶ್ನೆ, ಸರ್ MA ಪದವಿ ಅಥವಾ MSc ಪದವಿಯನ್ನು ಕೇಳ್ತಾರಾ? ಕೇಳುವ ಸಾಧ್ಯತೆ ಇದೆ. ಕಾರಣ, ನಾವು NEP ಮಾದರಿಯನ್ನು ಶಿಕ್ಷಣದಲ್ಲಿ ಅಳವಡಿಸ್ಕೋಬೇಕಾಗಿದೆ. ಈಗಾಗಲೇ ಕೆಲವು ರಾಜ್ಯಗಳಲ್ಲಿ PUC ಅನ್ನೋದನ್ನು ಬಿಟ್ಟು 11 ಮತ್ತು 12ನೇ ತರಗತಿ ಅಂತ ಇದು ಮಾಡಿದ್ದಾರೆ. ಏನಂದ್ರೆ ಮೊದಲನೇ ಹಂತ 1ರಿಂದ 5, ಎರಡನೇ ಹಂತ 6ರಿಂದ 8, ಮೂರನೇ ಹಂತ 9ರಿಂದ 12. ಈ 3 ಹಂತಗಳನ್ನು ಈಗಾಗಲೇ ರೂಢಿಸ್ಕೊಂಡಿರೋದ್ರಿಂದ ನಮ್ಮ ರಾಜ್ಯದಲ್ಲೂ ಕೂಡ ಅಳವಡಿಸ್ಕೋಬೇಕಾಗುತ್ತೆ. ಇನ್ನೂ ಅಳವಡಿಸ್ಕೊಂಡಿಲ್ಲ, ಮುಂದೆ ಅಳವಡಿಸ್ಕೋಬಹುದು. ಆ ದೃಷ್ಟಿ ಇಟ್ಕೊಂಡು ಏನಾದರೂ ಬದಲಾವಣೆ ಮಾಡುವ ಸಾಧ್ಯತೆ ಇದೆ. ಆಗ ನಾವು MA ಪದವಿ ಅಥವಾ MSc ಪದವಿಯನ್ನು ಪಡಿಬೇಕಾಗುತ್ತೆ. ಅಂದರೆ PG ಅಥವಾ ಸ್ನಾತಕೋತ್ತರ ಪದವಿಯನ್ನು ಪಡಿಬೇಕಾಗುತ್ತದೆ. ನೆಕ್ಸ್ಟ್ TET ಇಲ್ಲ, ಅದು ಅಲ್ಲೂ ಕೂಡ TET ಇಲ್ಲ. ಅಲ್ಲಿ PG ಕೇಳಿದರೆ ಹೊರತು TET ಕೇಳಿಲ್ಲ. ಹಾಗಾಗಿ TET ಬಗ್ಗೆ ಗೊಂದಲ ಬೇಡ. ನೆಕ್ಸ್ಟ್ ಪ್ರಶ್ನೆ, ಸರ್ ನಮ್ಮ ಬ್ಯಾಕಪ್ ಸ್ಕೋರ್ ಏನಾರ ಬದಲಾವಣೆ ಆಗೋ ಸಾಧ್ಯತೆ ಇದೆಯಾ? ಹೌದು, ಅದು ಕೂಡ ಚಿಂತನೆಯಲ್ಲಿದೆ. ಏನು ಅಂದರೆ 70% CET ಏನಿದೆಯೋ ಅದನ್ನು 60% ಮಾಡಿ ಇನ್ನು 10%ನ್ನು ಸ್ನಾತಕೋತ್ತರ ಪದವಿಗೆ ಅಂದರೆ PGಗೆ ಮೀಸಲಿಡುವ ಸಾಧ್ಯತೆ ಐತೆ. ಅಂದರೆ 60, 20, 10, 10. 60 CET, 10 ಮಾರ್ಕ್ಸು ಸ್ನಾತಕೋತ್ತರ ಪದವಿ, 10 B.Ed ಪ್ಲಸ್ 20 ಪದವಿ. ಈ ಮಾದರಿ ಆಗುವ ಸಾಧ್ಯತೆ ಇದೆ. ಸರ್ ಇದು ಅಧಿಕೃತ ಮಾಹಿತಿನ ಅಂತ ಕೇಳ್ಬೋದು. ಇನ್ನೂ ಅಧಿಕೃತ ಮಾಹಿತಿಗಳು ಬಿಡುಗಡೆ ಆಗಿಲ್ಲ, ಚರ್ಚೆಯ ಹಂತದಲ್ಲಿವೆ. ಸರ್ಕಾರದಲ್ಲಿ ಇನ್ನೂ ಚರ್ಚೆಯ ಹಂತದಲ್ಲಿವೆ. C&R ರೂಲ್ಸು 2016ರಲ್ಲಿದೆ. ಅದರಲ್ಲಿ ಬದಲಾವಣೆ ಆಗಿರ್ತಕ್ಕಂಥದ್ದು ಕಲಾ ಶಿಕ್ಷಕರು, ವಿಜ್ಞಾನ ಶಿಕ್ಷಕರು, ಮತ್ತು ಭಾಷಾ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಕರು, ಇಷ್ಟು ರೂಲ್ಸ್ ಮಾತ್ರ ಬದಲಾವಣೆಯಾಗಿದೆ. ಇನ್ನು ಸಂಗೀತ ಶಿಕ್ಷಕರು, ಚಿತ್ರಕಲಾ ಶಿಕ್ಷಕರು, ಇನ್ನೂ ಉಳಿದಂತಹ ಹುದ್ದೆಗಳೇನಿದೆ ಆ ಹುದ್ದೆಗಳಿಗೆ ಯಾವುದೇ ರೂಲ್ಸು ಬದಲಾವಣೆ ಆಗಿಲ್ಲ. ಹಿಂದೆ ಯಾವ ರೂಲ್ಸ್ ಇದ್ದ 2016ಕ್ಕಿಂತ ಹಿಂದೆ ಅದೇ ರೂಲ್ಸು ಅಪ್ಲೈ ಆಗುತ್ತೆ. ಸರ್ ನಾನು ಬೇರೆ ಕಡೆ ಕೆಲಸ ಮಾಡ್ತೀನಿ ಸರ್, ಗೆಸ್ಟ್ ಟೀಚರ್ ಆಗಿ. ಏನು ಮಾಡೋದು ಸರ್, ನನಗೆ ಟೈಮ್ ಸಾಕಾಗ್ತಾ ಇಲ್ಲ, ಹೊಂದಿಸ್ಕೋಬೇಕಂದ್ರೆ ಏನು ಮಾಡೋದು? ಇದೊಂದು ಕೆಲವರು ಪ್ರಶ್ನೆ ಕೇಳಿದರೆ ಅವ್ರಿಗೆ ಮಾತ್ರ ಉತ್ತರ, ಎಲ್ರಿಗೂ ಅಲ್ಲ. ನಿಮಗೆ ಟೈಮ್ ಸಾಕಾಗ್ತಾ ಇಲ್ಲ ಅಂದರೆ ನೀವು ಹುದ್ದೆಯನ್ನು ಬಿಟ್ಟು ಓದ್ತಕ್ಕಂಥದ್ದು ಒಳ್ಳೆಯದು. ನಿಮಗೆ ಅಷ್ಟು ಅನಿವಾರ್ಯ ಇದ್ದರೆ ಹುದ್ದೆಗೆ ಹೋಗಿ. ಅನಿವಾರ್ಯ ಇಲ್ಲ, ನಾನು ಬಿಟ್ಟರು ನಡೀತದೆ ಅನ್ನೋದಾದರೆ ನೀವು ಕೂತು ಓದೋದು ಇಂಪಾರ್ಟೆಂಟು. ಎಷ್ಟು ದಿನ ಅಂತಲೇ ಅತಿಥಿ ಶಿಕ್ಷಕರಾಗಿ ಇರೋದು ಅಲ್ವಾ? ಎಷ್ಟು ದಿನ ಅಂತ ಅದೇ ಜಾಬ್ ಮಾಡ್ತಾ ಇರೋದು? ಪರ್ಮನೆಂಟ್ ಆಗೋಣ. ಹಾಗಾಗಿ ಏನು ಮಾಡೋಣ, ಹೆಚ್ಚಿನ ಪ್ರಯತ್ನವನ್ನು ಮಾಡೋಣ. ಇಲ್ಲ ಸರ್ ನಾನು ಎರಡನ್ನೂ ಮ್ಯಾನೇಜ್ ಮಾಡಿ ಓದ್ತೀನಿ ಅಂದರೆ ಓದ್ಬೋದು. ಅಥವಾ ನನಗೆ ಸಮಸ್ಯೆಗಳಿದೆ ಸರ್, ತುಂಬ ನೀಡೆಡ್ ಇದೆ ಅಂದರೆ ಅದು ನಿಮ್ಮ ಅನುಕೂಲ. DK ರವಿ ಸಾಹೇಬರು ನಿಮ್ಗೆ ಗೊತ್ತಿರ್ಬೋದು. ಅವರು ಕೂಡ ಹುದ್ದೆಯನ್ನು ಬಿಟ್ಟು ಅನಂತರ AS ಆಫೀಸರ್ ಆಗಿ ಆದದಂಥದ್ದು ನೀವು ಕೇಳಿದಿರಿ. ಇದೇ ಥರ ತುಂಬ ಜನ ಗೌರ್ಮೆಂಟ್ ಜಾಬನ್ನೇ ಬಿಟ್ಟು ಹುದ್ದೆಗಳನ್ನು ಹೊಂದಿದ್ದಾರೆ. ಹಾಗಾಗಿ ನೀವು ಕೂಡ ಆಯಾ ನಿಮ್ಮ ಅನುಕೂಲ ನೋಡಿ ಮಾಡ್ಬೋದು. ನನ್ನ ಪ್ರಕಾರ ಕೆಲಸವನ್ನು ಬಿಟ್ಟು ಓದ್ಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು. ಏಕೆಂದರೆ ಹೆಚ್ಚಿನ ಸಮಯ ಬೇಕಾಗುತ್ತೆ. HSTRಗೆ ತುಂಬ ಕಾಂಪಿಟೇಷನ್ ಇರುತ್ತೆ, ಏಕೆಂದರೆ ಕಡಿಮೆ ಪೋಸ್ಟ್ಗಳು. ಇನ್ನು 4ನೇ ಪ್ರಶ್ನೆ, ಎಷ್ಟು ಹುದ್ದೆಗಳು ಖಾಲಾಗ್ತವೆ ಸರ್ ಅಂತ. ಸುಮಾರು 3000 ಹುದ್ದೆಗಳು ನಾನ್ HK ಭಾಗಕ್ಕೆ ಸುಮಾರು 1000 ಹುದ್ದೆಗಳು ಅಥವಾ 1500 ಹುದ್ದೆಗಳವರೆಗೆ ಆಗುವ ಸಾಧ್ಯತೆಗಳಿದೆ. ಈಗ ಆಲ್ರೆಡಿ ಇದು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಪಡೆದಿರೋದ್ರಿಂದ ಸಾಧ್ಯವಾದಷ್ಟು ಬೇಗನೆ ನೋಟಿಫಿಕೇಶನ್ ಹೊರಬರುವ ಸಾಧ್ಯತೆ ಇದೆ. ನೆಕ್ಸ್ಟ್ ಪ್ರಶ್ನೆ, ಸರ್ PSTR ಎಷ್ಟು ಪೋಸ್ಟ್ ಖಾಲಾಗುತ್ತೆ ಸರ್? PSTR ಹೈದರಾಬಾದ್ ಕರ್ನಾಟಕಕ್ಕೆ ಸುಮಾರು 5300 ಪೋಸ್ಟ್ಗಳು ಖಾಲಾಗುತ್ತೆ. ನೆಕ್ಸ್ಟು ಇತರ ಭಾಗಕ್ಕೆ ಸುಮಾರು 70 ಪೋಸ್ಟ್ಗಳು. ನಾನ್ HK 70 ಪೋಸ್ಟ್.
ಯಾಕೆ ಸರ್ ಇಷ್ಟು ಕಡಿಮೆ ಅಂತ ಕೇಳ್ಬೋದು ನೀವು. ನಿಮ್ಮ ಸುತ್ತಮುತ್ತಲಿನ ಶಾಲೆಗಳಿಗೆ ಭೇಟಿ ಕೊಡಿ. ಅಂದರೆ ಹೈದರಾಬಾದ್ ಕರ್ನಾಟಕ ಬಿಟ್ಟು, ಉತ್ತರ ಕರ್ನಾಟಕ ಬಿಟ್ಟು ದಕ್ಷಿಣ ಕರ್ನಾಟಕದಲ್ಲಿ ಕೆಲವೊಂದು ಶಾಲೆಗಳಿಗೆ ಭೇಟಿ ಕೊಡಿ. ಅಲ್ಲಿ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ, ಶಿಕ್ಷಕರು ಹೆಚ್ಚುವರಿ ಆಗ್ತಾ ಇದ್ದಾರೆ. ಈಗಾಗಲೇ ಬಹುತೇಕ ಜಿಲ್ಲೆಗಳಲ್ಲಿ ಶಿಕ್ಷಕರು ಹೆಚ್ಚುವರಿಯಾಗಿದ್ದಾರೆ. ಈ ಒಂದು ಅಂಶವನ್ನು ಕೇಳಿದ್ರೆ ಎಲ್ರಿಗೂ ಕೂಡ ಆಘಾತಕಾರಿಯಾಗುತ್ತೆ. ಹಾಗಾಗಿ ದಯವಿಟ್ಟು ತಮ್ಮ ಮಕ್ಕಳನ್ನು ಅಥವಾ ತಮ್ಮ ಪಕ್ಕದ ಮನೆಯ ಮಕ್ಕಳನ್ನು, ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಯಾರಿದ್ದಾರೆ ನಿಮ್ಮ ಊರಿನ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸುವಂತೆ ಪ್ರಯತ್ನ ಪಡಿ, ಸೇರಿಸಲು ಪ್ರೋತ್ಸಾಹಿಸಿ. ಹಾಗಾಗಿ ಮಕ್ಕಳ ಸಂಖ್ಯೆ ಬೆಳೆದ್ರೆ ಶಿಕ್ಷಕರ ಹುದ್ದೆ ಕ್ರಿಯೇಟ್ ಆಗುತ್ತೆ. ಮಕ್ಕಳ ಸಂಖ್ಯೆ ಕಡಿಮೆ ಆದರೆ ಅಲ್ಲಿ ಶಾಲೆಗಳಲ್ಲಿ ಶಿಕ್ಷಕರ ಹುದ್ದೆ ಕಡಿಮೆ ಆಗುತ್ತೆ. ಹಾಗಾಗಿ PSTR ಹುದ್ದೆಗಳು ಕಡಿಮೆ ಆಗ್ತಾ ಇದೆ. ಈಗಾಗಲೇ ಹೆಚ್ಚುವರಿ ಇರುವ ಶಿಕ್ಷಕರನ್ನು ನೋಡಿದ್ರೆ ನಮಗೆ ಪೋಸ್ಟ್ ಇಲ್ಲಿ ಕೊಡೋಕ್ಕೆ ಸಾಧ್ಯ ಇದೆ. ಮುಂದಿನ ಪ್ರಶ್ನೆ, ಸರ್ HSTR ಪರೀಕ್ಷೆಯಲ್ಲಿ ನೆಗೆಟಿವ್ ಅಂಕಗಳಿದೆಯಾ? ಖಂಡಿತ ಇಲ್ಲ. ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇಲ್ಲ, ಮತ್ತು ಬರವಣಿಗೆನೂ ಕೂಡ ಇಲ್ಲ. ಹಾಗಾಗಿ ಗೊಂದಲಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ. 2016ರ C&R ರೂಲ್ಸ್ ಪ್ರಕಾರ ಯಾವುದೇ ರೀತಿ ಈ ಥರ ಯೋಚನೆಗಳಲ್ಲಿಲ್ಲ. ಮುಂದೆ ಏನಾರ ಬದಲಾವಣೆ ಆದರೆ ಆಗ್ಬೋದು, ಸದ್ಯಕ್ಕಂತೂ ಇಲ್ಲ. ಧನ್ಯವಾದಗಳು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.